ಮುಂಜಾನೆಯೇ ಕಿಲೋಮೀಟರ್ ಗಟ್ಟಲೆ ಸಾಲುಗಟ್ಟಿ ನಿಂತ ವಾಹನಗಳು, ಟ್ರಾಫಿಕ್ ಜಾಮ್ ಕ್ಲಿಯರ್ ಮಾಡಲು ಹೆಣಗಾಡುತ್ತಿರುವ ಪ್ರವಾಸೋದ್ಯಮ ಇಲಾಖೆ ಸಿಬ್ಬಂದಿ ಹಾಗೂ ಪೊಲೀಸರು, ಮತ್ತೊಂದು ಕಡೆ ತೇಲಾಡುವ ಮಂಜಿನ ಮೋಡಗಳೊಂದಿಗೆ ಸ್ಟೆಪ್ ಹಾಕುತ್ತಿರುವ ಪ್ರಕೃತಿ ಪ್ರಿಯರು, ತಂಪಾದ ವಾತಾವರಣ ಆಸ್ವಾದಿಸುತ್ತಾ ಕೈ ಕೈ ಹಿಡಿದು ಹೆಜ್ಜೆ ಹಾಕುತ್ತಿರುವ ಪ್ರೇಮ ಪಕ್ಷಿಗಳು, ಈ ಎಲ್ಲಾ ದೃಶ್ಯಗಳು ಕಂಡುಬಂದಿದ್ದು ರಾಜಧಾನಿಗೆ ಸಮೀಪ ಇರೋ ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿಗಿರಿಧಾಮದಲ್ಲಿ. ನನ್ನ ಹೆಸರು ವೈಷ್ಣವಿ ಅಂತ, ಕೊನಕುಂಟೆ ಕ್ರಾಸಿಂದ ಬಂದಿದ್ದೀವಿ. ಆ್ಯಕ್ಚುಲಿ ನಾವು ಹೊರನಾಡು, ಧರ್ಮಸ್ಥಳ, ಚಿಕ್ಕಮಗಳೂರು ಈ ಕಡೆ ಪ್ಲ್ಯಾನ್ ಮಾಡಿದ್ವಿ. ಬಟ್ ಅಲ್ಲೆಲ್ಲ ತುಂಬ ಗುಡ್ಡ ಕುಸಿತ ಆಗ್ತಿರೋದ್ರಿಂದ ಆ ಕಡೆ ಹೋಗೋಕ್ಕಾಗ್ತಿಲ್ಲ. ಅದೇ ರೀಸನಿಗೋಸ್ಕರ ಒಂದು ವೀಕೆಂಡಿಗೆ ಇರಲಿ ಅಂತ ಹೇಳಿ ನಂದಿ ಹಿಲ್ಸ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ. ಇಲ್ಲಿ ಬಂದಿದ್ವಿ, ಬಟ್ ಸನ್ರೈಸ್ ನೋಡೋಕೆ ಆಗ್ತಿಲ್ಲ ಅನ್ನೋದು ಒಂದು ಬಿಟ್ಟರೆ ವೆದರ್ ಮಾತ್ರ ತುಂಬ ಚೆನ್ನಾಗಿದೆ. ತುಂಬ ಕ್ಲೌಡಿ ಇದೆ, ಫಾಗ್ ಇರೋದ್ರಿಂದ ಎಂಜಾಯ್ ಮಾಡೋದಕ್ಕೆ ಒಂದು ಬೆಸ್ಟ್ ಪ್ಲೇಸ್ ಆಗಿದೆ. ಸೊ ಎಲ್ಲರೂ ಈಗ ಆ ಕಡೆ ಎಲ್ಲ ಹೋಗಿ ರಿಸ್ಕ್ ತೊಗೊಳೋದಕ್ಕಿಂತ ನಮ್ಮ ಬೆಂಗಳೂರಲ್ಲೇ ಇರೋ ಹತ್ತಿರದಲ್ಲಿರೋ ನಂದಿ ಹಿಲ್ಸಿಗೆ ಬಂದರೆ ಒಂದು ಒಳ್ಳೆ ವೀಕೆಂಡ್ ಗೇಟ್ವೇ ಅಂತಲೇ ಹೇಳ್ಬೋದು. ನಂದಿಗಿರಿಧಾಮದಲ್ಲಿ ಪ್ರಕೃತಿ ಸೌಂದರ್ಯ ಸವಿಯುವ ಜೊತೆಗೆ ಅಲ್ಲಿನ ಗ್ಯಾಲರಿಯಲ್ಲಿ ಸೂರ್ಯೋದಯ ನೋಡುವುದೇ ಒಂದು ಖುಷಿ. ಹಾಗಾಗಿ ಮುಂಜಾನೆ 5 ಗಂಟೆಗೆ ನಂದಿಗಿರಿಧಾಮದ ತಪ್ಪಲಿಗೆ ಬಂದು ಬೆಳಗ್ಗೆ 6 ಗಂಟೆಗೆ ಗಿರಿಧಾಮಕ್ಕೆ ಪ್ರವೇಶ ಕಲ್ಪಿಸುತ್ತಿದ್ದಂತೆ ನಾ ಮುಂದು ತಾ ಮುಂದು ಎಂಬಂತೆ ಜನರು ಮುಗಿಬಿದ್ದರು. ಇನ್ನು ಜನರನ್ನು ನಿಯಂತ್ರಿಸಲು ಪೊಲೀಸರು ಮತ್ತು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಹರಸಾಹಸ ಪಟ್ಟರು. ನಂದಿಗಿರಿಧಾಮಕ್ಕೆ ಪ್ರವೇಶ ಪಡೆಯುತ್ತಿದ್ದಂತೆ ಜನರು ಹುಚ್ಚೆದ್ದು ಕುಣಿದು ಕುಪ್ಪಳಿಸಿದರು. ಮಂಜಿನ ಜೊತೆಗೆ ಜನರು ಮೈಯೊಡ್ಡಿ ಪ್ರಕೃತಿ ಸೌಂದರ್ಯ ಸವಿದರು. ಜೊತೆಗೆ ಸೆಲ್ಫಿ ಗ್ಯಾಲರಿಗೆ ತೆರಳಿ ಸೆಲ್ಫಿ ಕಿಕ್ಕಿರಿಸಿಕೊಂಡರು. ಇದೇ ಮೊದಲ ಬಾರಿಗೆ ಬಂದಿದ್ದ ಪ್ರವಾಸಿಗರು ನಂದಿಗಿರಿಧಾಮದ ಸೌಂದರ್ಯಕ್ಕೆ ಮನಸೋತರು. ಮೋಡ ಕವಿದ ವಾತಾವರಣವಿದ್ದ ಕಾರಣ ಸೂರ್ಯೋದಯ ನೋಡದಿದ್ದರೂ ಪ್ರೇಮಿಗಳು, ಸ್ನೇಹಿತರು ಸಖತ್ ಎಂಜಾಯ್ ಮಾಡಿದ್ದಂತೂ ನಿಜ. ಹಾಯ್, ನಾನು ಹಿನಾ ಮಾತಾಡ್ತಾ ಇದ್ದೀನಿ. ನಾನು ಅತ್ತಿಬೆಲೆಯಿಂದ ಬಂದಿರೋದು. ಆಲ್ಮೋಸ್ಟ್ ನಾನು 1 ವಾರದಿಂದ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಬರೋಕ್ಕೆ. ಬಟ್ ಖಂಡಿತ ಈ ವೀಕ್ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀವಿ ಫ್ಯಾಮ್ಲಿ ಜೊತೆ. ಬರೋಕ್ಕೆ ತುಂಬ ಹೆವಿ ಕ್ರೌಡ್ ಇತ್ತು. ಎಕ್ಸ್ಪೆಕ್ಟ್ ಮಾಡಿಲ್ಲ ಲೈಕ್ ಈ ಕ್ರೌಡ್ ಇರುತ್ತೆ ಅಂತ ಹೇಳಿ. ತುಂಬ ಟ್ರಾಫಿಕ್ ಇತ್ತು, ಜಾಮ್ ಇತ್ತು. ಲೈಕ್ 2 ಮಿನಿಟ್ಸ್ಗೆ ಟ್ರಾಫಿಕ್ ಜಾಮ್ ಆಗ್ತಾಯಿತ್ತು. ದೆನ್ ಸಡನ್ನಾಗಿ ಅಂದ್ಕೊಂಡಿದ್ವಿ ಮತ್ತೆ ವಾಪಸ್ ಹೋಗ್ಬಿಡೋಣ, ಇಷ್ಟು ಕ್ರೌಡಲ್ಲಿ ವೀಕೆಂಡಲ್ಲಿ ಬರೋದು ತುಂಬ ತಪ್ಪು ಮಾಡ್ಕೊಂಡ್ವಿ ಅಂತ. ಬಟ್ ಬಂದ್ವಿ. ಬಟ್ ಈ ಕ್ಲೈಮೇಟಲ್ಲಿ ನೋಡಿದ್ರೆ ತುಂಬ ಚೆನ್ನಾಗಿದೆ. ವೆಯ್ಟ್ ಮಾಡಿದ್ದೆಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಫ್ಯಾಮ್ಲಿ ಜೊತೆ ಬರೋದು ನಂದಿ ಹಿಲ್ಸ್ಗೆ ಇದು ತುಂಬ ಬೆಟರ್ ಅನಿಸುತ್ತೆ. ಆಚೆ ಹೋಗೋದ್ಗಂಟ ಇದು ಪೀಸ್ಫುಲಿ ಆಗಿದೆ ಪ್ಲೇಸು. ತುಂಬ ಮೈಂಡ್ ಫ್ರೆಶ್ ಆಗುತ್ತೆ. ಅದು ಈ ಕ್ಲೈಮೇಟಲ್ಲಿ ತುಂಬ ಚೆನ್ನಾಗಿದೆ. ಹೇಳ್ಬೇಕಂದ್ರೆ ಸೆಕೆಂಡ್ ಊಟಿ ಥರನೇ ಇದೆ. ಫ್ಯಾಮ್ಲಿ ಜೊತೆ ಎಂಜಾಯ್ ಮಾಡ್ಬೋದು. ಪೀಸ್ಫುಲ್ ಏರಿಯಾ ಇದೆ ಇದು. ಸೆಲೆಕ್ಟ್ ಅಂದರೆ ಬ್ಯಾಂಗ್ಳೂರಲ್ಲಿ ಬಂದು ತುಂಬ ವರ್ಷ ಆಯಿತು, ಯಾವತ್ತೂ ನಂದಿ ಹಿಲ್ಸ್ ವಿಸಿಟ್ ಮಾಡಿಲ್ಲ. ಅಂದ್ಕೊಂಡಿದ್ದಿಲ್ಲ ಇಷ್ಟು ಕ್ಲೈಮೇಟ್ ಚೆನ್ನಾಗಿರುತ್ತೆ ಅಂತ. ಬಟ್ ತುಂಬ ಚೆನ್ನಾಗಿದೆ. ಫ್ಯಾಮ್ಲಿ ಜೊತೆ ಬರ್ಬೋದು. ತುಂಬ ಪೀಸ್ಫುಲಿ ಆಗಿರುತ್ತೆ. ಒಟ್ಟಾರೆ ವೀಕೆಂಡ್ ಹಿನ್ನೆಲೆ 1 ಡೇ ಟ್ರಿಪ್ ಪ್ಲಾನ್ ಮಾಡಿಕೊಂಡಿದ್ದವರು ಇಂದು ನಂದಿಗಿರಿಧಾಮದಲ್ಲಿ ಸಖತ್ ಎಂಜಾಯ್ ಮಾಡುವ ಮೂಲಕ ವೀಕೆಂಡ್ ಸವಿದರು. ಕುಟುಂಬಸ್ಥರು ದೂರದ ಪ್ರವಾಸಿ ತಾಣಗಳಿಗೆ ತೆರಳಿ ರಿಸ್ಕ್ ತೆಗೆದುಕೊಳ್ಳುವುದಕ್ಕಿಂತ ನಂದಿಗಿರಿಧಾಮ ಸೇಫ್ ಎಂದು ಪ್ರಕೃತಿ ಸೌಂದರ್ಯ ಸವಿದರು. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.